Happy birthday to you. Oh my god, oh my god, oh my god, oh my god. Congratulations. You are becoming a big brother. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಲಾಗ್ ಏನದ್ರ ಬಗ್ಗೆ ಅಂತಂದರೆ, ನೀವು ತಮ್ಮನೇಲಿ ನೋಡಿದರೆ ಆಲ್ರೆಡಿ ಗೊತ್ತಿರತ್ತೆ. ಶಿವರಾತ್ರಿ ಹಬ್ಬ ಇತ್ತು, ಅದೇ ದಿವಸ ನನ್ನ ಬರ್ತಡೇನೂ ಬಂದಿತ್ತು. ಸೊ ನನಗೆ ಪ್ರೆಗ್ನೆನ್ಸಿ 2 ಡೇಸ್ ಬ್ಯಾಕೇ ಕನ್ಫರ್ಮ್ ಆಗಿತ್ತು, ಬಟ್ ನಮ್ಮ ಮನೆಯವ್ರು ಹೇಳಿದ್ದಿಲ್ಲ. ಸೊ ಬರ್ತಡೇ ದಿವಸ ಪ್ಲಸ್ ಶಿವರಾತ್ರಿ ದಿವಸ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅದೊಂಥರ ಮೆಮೊರಿ ಥರ ಇರುತ್ತೆ, ನೆನಪು ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಬರ್ತಡೇ ದಿವಸ ಹೇಳೋಣ ಅಂತ 2-3 ಡೇಸ್ ನಾನು ಹೇಳಿದ್ದಿಲ್ಲ. ಈವ್ನಿಂಗ್ ಅವರು ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿಬಿಟ್ಟು ಕೇಕ್ ತಂದಿದ್ರು. ಸೊ ರೆಡಿ ಆಗೋ ಅಂತ ಹೇಳಿದರು. ಇನ್ನು ಎಡೆನೂ ಆಗಬೇಕಿತ್ತಲ್ಲ ಶಿವರಾತ್ರಿ ಹಬ್ಬದ್ದು. ನಾನು ರೆಡಿ ಆಗ್ತಾ ಇದ್ದೆ. ಅವ್ರು ಕೇಕ್ ಎಲ್ಲ ತಂದು ಇಟ್ಟಿದ್ರು. ಅವಾಗೇ ರಿವೀಲ್ ಮಾಡೋಣ ಅಂದ್ಕೊಂಡೆ, ಬಟ್ ಮತ್ತೆ ಕೇಕೆಲ್ಲ ಕಟ್ ಮಾಡಿ ಉಪವಾಸ ಎಲ್ಲ ಬಿಟ್ಟಿದ್ದಾದಮೇಲೆ ಮತ್ತೆ ಲಾಸ್ಟಲ್ಲಿ ಹೇಳ್ತೀನಿ. ನಾನು ಫಸ್ಟ್ ಪ್ರೆಗ್ನೆನ್ಸಿ ರಿವೀಲ್ ಮಾಡಿದಾಗೂ ವೀಡಿಯೋ ಮಾಡಿದ್ದೆ, ಬಟ್ ಅದು ವಿಡಿಯೋ ಬೇರೆ ಹಳೆ ಫೋನಲ್ಲಿತ್ತು, ಅದು ಲಾಸ್ ಆಗಿದೆ. ಇದು ಆ ಥರ ಆಗಬಾರ್ದು, ಮೆಮೊರಿ ಆಗಿರಬೇಕು ಅಂತ ಹೇಳಿಬಿಟ್ಟು ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ. ನಾನು ಫಸ್ಟ್ ಪ್ರೆಗ್ನೆನ್ಸಿ ರಿವೀಲ್ ಮಾಡಿದಾಗಂತೂ ಅವ್ರು ಫುಲ್ ಎಮೋಷ್ನಲ್ ಆಗಿದ್ದರು. ಈ ಸರಿ ಫುಲ್ ಖುಷಿಯಾಗಿದ್ದರು. ರಿವೀಲ್ ಮಾಡಿದ್ದೆಲ್ಲ ಆಗಿದ್ದಾದಮೇಲೆ ಹಬ್ಬಕ್ಕೆ ಒಂದು ಸ್ವಲ್ಪ ಕ್ಲೀನಿಂಗ್ ಹೆಲ್ಪ್ ಮಾಡು ಅಂತಂದರೆ ನಾವು ಮಾಡಲ್ಲ ಅಂತ ಅವ್ರ ವರ್ಕ್ ನೋಡ್ಕೊಂಡಿದ್ರು. ಮತ್ತೆ ರಿವೀಲ್ ಮಾಡಿದ್ದಾದಮೇಲೆ ಹೇಳ್ತಾ ಇದ್ದಾರೆ, ಈ ಥರ ಅಂತ ಹೇಳಿದರೆ ನಾನು ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಹೆಲ್ಪ್ ಮಾಡ್ತಿದ್ನಲ್ವಾ, ಎಲ್ಲ ನೀನೇ ಮಾಡೋದು ಅಂತ ಹೇಳಿಬಿಟ್ಟು. ಅಂದರೆ ಕನ್ಫರ್ಮ್ ಆದರೆ ಮಾತ್ರ ಹೆಲ್ಪ್ ಮಾಡೋದಾ ಅಂತಂದರೆ ಹಂಗಂತಲ್ಲ, ರೆಸ್ಟ್ ಬೇಕಲ್ವಾ, ಅದಕ್ಕೆ ನೀನು ಇದೆಲ್ಲ ಏನಕ್ಕೆ ಮಾಡೋಕ್ಕೆ ಹೋದೆ ಅಂತಂದರು. ಹಬ್ಬ ಮಾಡಬೇಕು ಅನ್ನಿಸ್ತು. ಮತ್ತು ಇನ್ನು ನೆಕ್ಸ್ಟ್ ಇಯರು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಮಿಸ್ ಮಾಡಬಾರ್ದು ಅಂತ ಹಬ್ಬ ಮಾಡಿದ್ದೆ. ಉಪವಾಸ ಬೇರೆ ಇದ್ದೆ, ಉಪವಾಸ ಕೂಡ ಇದೆಯಾ, ಉಪವಾಸ ಆದರೂ ಮಿಸ್ ಮಾಡಬೇಕಲ್ಲ, ಅಟ್ಲೀಸ್ಟ್ ನನಗೆ ಹೇಳಿದರೆ ನಾನು ಇರ್ತಾ ಇದ್ನಲ್ವಾ ಅಂತಿದ್ರು. ಬಟ್ ಉಪವಾಸ ಇರ್ತೀನಿ ಅಂತ ಹೇಳಿದರು, ಆದರೂ ಇತ್ತಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನೇ ಇದ್ದೆ ಉಪವಾಸ. ಬರ್ತಡೇನೂ ಅಷ್ಟೇ ತುಂಬ ಆರಾಮಾಗಿತ್ತು, ಪೀಸ್ಫುಲ್ಲಾಗಿತ್ತು. ಹಬ್ಬದ ದಿವಸ ಬಂದಿದ್ದಕ್ಕೆ ಇನ್ನೊಂದು ಸ್ವಲ್ಪ ಏನು ಎನರ್ಜೆಟಿಕ್ ಆಗಿ ಪೀಸ್ಫುಲ್ಲಾಗಿತ್ತು. ಬೆಳಗ್ಗೆನೇ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಿ. ಮತ್ತು ಮನೆಯಲ್ಲೇ ನಾವು ಮೂವರೇ, ನಾನು, ವಿಶು ಮತ್ತು ಶ್ರೀ ಅವರು ಮಾತ್ರ ಕೇಕ್ ಕಟ್ ಮಾಡಿ ಚೆನ್ನಾಗಿತ್ತು. ಡೇ ಅಂತೂ ತುಂಬ ಚೆನ್ನಾಗಿತ್ತು. ಅಟ್ ದ ಎಂಡ್ ಒಳ್ಳೆ ಗುಡ್ ನ್ಯೂಸ್ ಹೇಳಿದ್ನಲ್ವ, ಅವ್ರಿಗೆ ಫುಲ್ ಖುಷಿ ಆಗೋಯ್ತು. ರೆಡಿ ಎಲ್ಲ ಆಗಿದ್ದಾದಮೇಲೆ ವಿಶು ಬರ್ತಡೇಗೆ ಡೆಕೋರೇಷನ್ ಏನಿತ್ತು ಅದನ್ನೇ ಎಲ್ಲ ಏನೇನೋ ಮ್ಯಾನೇಜ್ ಮಾಡಿ ನಮ್ಮ ಮನೆಯವರು ಚಿಕ್ಕದಾಗಿ ಕೇಕ್ ಕಟ್ ಮಾಡಿಸ್ತಾರೆ. ಖುಷಿ ಆಯಿತು. ನನಗೆ ಹೆವಿಯಾಗಿ ಏನೂ ಇಷ್ಟ ಆಗಲ್ಲ, ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದು ಫ್ಯಾಮ್ಲಿ ಜೊತೆ ಇದ್ದರೆ ಅಷ್ಟೇ ಸಾಕು, ನಾನು ಹ್ಯಾಪಿಯಾಗಿ ಫೀಲ್ ಆಗ್ತೀನಿ. ಚಿಕ್ಕವಾಗಿಂದನೂ ನಾವೇನು ಬರ್ತಡೇ ಸೆಲೆಬ್ರೇಷನ್ಸ್ ಎಲ್ಲ ಏನಿದ್ದಿಲ್ಲ, ಕೇಕ್ ಕಟ್ಟಿಂಗೂ ಏನೂ ಇದ್ದಿಲ್ಲ. ನಾನು ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿದ್ದು ಡಿಗ್ರಿಯಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿಸಿದ್ದೆ. ಅದುವರೆಗೂ ಕೇಕ್ ಕಟ್ಟಿಂಗ್ ಎಲ್ಲ ಏನಿದ್ದಿಲ್ಲ, ಬರ್ತಡೇ ಸೆಲೆಬ್ರೇಷನ್ಸೇ ಇದ್ದಿಲ್ಲ ನಮಗೆ. Happy birthday to you. Happy birthday to you. Happy birthday to you. Happy birthday to you, dear Asha. Happy birthday to you. Thank you. ಇನ್ನ ಕಟ್ ಮಾಡಿ ಈಗ ನೀನ್ ಮಾಡಲ್ಲ, ಅವನೇ ಮಾಡಿ. ನೀನ್ ಮಾಡು, ನೀನ್ ಬರ್ತದೆ. Happy birthday to you. Happy birthday to you. Happy birthday to you, Shu. Mami, kinso? Hello. ಯಾವ ಇಲ್ಲ ಹಬ್ಬ ಅಲ್ಲಿ ಬಂದು ಹಾಯ್. ವಿಷು ಮುಖ ಪಕ್ಕದಲ್ಲಿ
ಏನ್ ಹೇಳಿ? ಲಾಗ್ 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 ಲಾಗು ಇಷ್ಟುದ್ದ ಐತೆ ಲಾಗು. ಏನ್ ಲಾಗಲ್ಲ, ಏನ್ ಲಾಗಲ್ಲ. ಬರ್ತಡೇ ಗಿಫ್ಟ್ ಏನ್ ಕೊಟ್ಟೆ? ಅಯ್ಯೋ ನಾನು ಮರ್ತೇ ಬಿಟ್ಟೆ. ಎಲ್ಲೋ ಇತ್ತೆ ಬಾಕ್ಸು. 1 ಮಿನಿಟ್. ನಂದು ಈ ಕಡೆ ಲಾಸ್ಟ್ ಪಾಪನ್ ಗಿಫ್ಟ್ ಕೊಡ್ತಾ ಇದ್ದಾನೆ ಕಿರೋ. ಐಫೋನ್ ಯಾವ್ದು ಪ್ರೀ ಬರ್ತಡೇ ಗಿಫ್ಟ್ ಕೊಟ್ಟಾಕ್ತಿದ್ರು. ಮೊದಲೇ ಬರ್ತಡೇ ಗಿಫ್ಟ್ ಅಂತ ಜಾನಲ್ಲೇ ಕೊಡ್ಸಿದ್ರು. ಸೊ ಇವಾಗ ಓಪನಿಂಗ್ ಸೆರೆಮನಿ ಮಾಡ್ತಾ ಇದ್ದಾರೆ ಸುಮ್ನೆ ಮತ್ತೆ ಆರ್ಟಿಫಿಷಿಯಲ್ ಆಗಿ. ಓಪನ್ ಮಾಡ. ಓಪನ್ ಮಾಡ. ಇಲ್ಲ ಹೋಗ್ಲಿ, ನೀನಂತ ಕೊಟ್ಟಿಲ್ಲ, ನಾನೇ ಕೊಡ್ತೀನಿ ಹಿಂಗೆ ಬರ್ತಡೆ. ಓ ಮೈ ಗಾಡ್ ಗಿಫ್ಟ್. ನೋಡಿ ಫ್ರೆಂಡ್ಸ್, ಇದು ಬಿಲ್ಲು. ಅದು ಬೇಡ, ಅದೆಲ್ಲ ಬೇಡ, ಅದೆಲ್ಲ ಬೇಡ. ನಾ ಪಾಪ ಗಿಫ್ಟ್ ಕೊಡು. ಆಕ್ಚುಲಿ ನೀನ್ ತಾನೇ ಓಪನ್ ಮಾಡಬೇಕು. ನಿನಗೆ ಗಿಫ್ಟ್ ಅಲ್ವಾ? ರಿಟರ್ನ್ ಗಿಫ್ಟ್. ಸೋಪ ಅದೇನು ಹೇಳಿ ಹಂಗೆ. ವಿಶ್ ಕಂಗ್ರ್ಯಾಚುಲೇಷನ್, ಕಂಗ್ರ್ಯಾಚುಲೇಷನ್. Oh my god, oh my god. ಎಲ್ಲಿಮ್ಮ? Oh my god, oh my god, oh my god, oh my god. Oh. Wish you. Congratulations. Hi. You are becoming a big Big brother. ನಮ್ಮವರು ಯಾವಾಗಿದು ಶಾಕು 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 ಕೊಡ್ತಾರೆ. ಲಾಸ್ಟ್ ಟೈಮು ಹೀಗೆ ಕೊಟ್ರು. ಎತ್ಕೊಂಬಲ್ಲಿ ಕೊಡು. ಹೆಂಗಿದೆ ಸರ್ಪ್ರೈಸ್? ಗುಡ್ ನ್ಯೂಸ್. Surprise, good news, good news, good news. ನಿಮ್ಮ ಮಮ್ಮಿ ಇದ್ದಾಳೆ ಮಗನೇ. ಏನ್ ಖುಷಿ ಆಗಿದೆ ನೋಡ. ಅವ ತಂಗಿ ಬೇಕಾ ತಮ್ಮ ಬೇಕಾ ಮಗನ? ಅಪ್ಪ ಆರ್ಬೇಕು, ಆರ್ಬೇಕು ಮಗನ. ಬಿಸು ಆರ್ಬೇಕು ಮಗನ.
ಆಹಾ ಅಯ್ಯೋ ಬಂಗಾರಿ ಯಾಕೋ ಬರ್ತದೇರು ಪಾಪನ್ ಬರ್ತದೇರು ನೀನು ಕಸ್ತಾ ನೀರು ನೀನು ಚಿಕ್ಕ ಮೀನು ದೊಡ್ಡ ಮೀನು ಕಸ್ತಾ ನೀರು ಮಗನೆ ಎಕ್ಸ್ಪೆಕ್ಟ್ ಮಾಡಿದ್ದ ನಾನು ಮನೇಲಿ ಕೇಳ್ತಾನೆ ಇಲ್ಲ ನಾನು ನಿನ್ನ. ಅಂಡ್ ನನ್ನ ಬರ್ತಡೆಗೆಲ್ಲ ಯಾರೆಲ್ಲ ವಿಶ್ ಮಾಡಿದ್ರಿ ತುಂಬಾ ಥ್ಯಾಂಕ್ ಯು ಅಷ್ಟೇ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್.